ಇನ್ನಿನ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತಲ್ವಾ, ಎಲ್ಲರಿಗೂ ಅಷ್ಟೇ ಸಿಂಪಲ್ಲಾಗಿ ಪೊಂಗಲ್ ಟೇಸ್ಟಿಯಾಗಿ ಯಾವ ಥರ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ನಾನು ನಮ್ಮ ಮನೆಯಲ್ಲಿ ಯಾವ ಥರ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಮತ್ತು ಒಂದು ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ತುಂಬಾ ಈಸಿ ಮತ್ತು ಸೂಪರ್ ಟೇಸ್ಟಿ ಆಗಿರುತ್ತೆ. ಸೊ ಇದೆರಡನ್ನೂ ತೊಳೆದುಬಿಟ್ಟು ಸ್ವಲ್ಪ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ಬೇಕು. ಹುರ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಗ್ಲಾಸ್ ಹಾಲು ಮತ್ತು 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನಾರ್ಮಲ್ ರೈಸ್ಗಾದರೆ 1:2 ರೇಷನಲ್ಲಿ ಹಾಕ್ಕೊತೀನಿ. ಇದರಲ್ಲಿ 1:3 ರೇಷನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸ್ ಚೆನ್ನಾಗಿರುತ್ತೆ. ಸೊ ಇನ್ನು ಅದನ್ನು ಬೇಯಿಸೋಕ್ಕೆ ಇಟ್ಬಿಟ್ಟು ಕುಕ್ಕರಲ್ಲಿ 2 ವಿಷಲ್ ನಾರ್ಮಲ್ ರೈಸ್ಗೆ ಇಡ್ತೀವಿ. ಇದಕ್ಕೆ ನಾವು ಪೊಂಗಲ್ಗೆ ಒಂದು 3 ವಿಷಲ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇನ್ನು ನಾನು ಡ್ರೈ ಫ್ರೂಟ್ಸು ಮತ್ತು ಸ್ವಲ್ಪ ಒಣ ಕೊಬ್ಬರಿ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ತುಪ್ಪದಲ್ಲಿ ಹುರಿದು ಇಟ್ಕೊಳ್ತೀನಿ ಪಕ್ಕಕ್ಕೆ. ಸೊ ತುಪ್ಪದಲ್ಲಿ ಹುರಿದು ಇಟ್ಕೊಂಡ್ಬಿಟ್ಟು ಇನ್ನು ಬೆಲ್ಲ ತೊಗೊಂಡು ಬೆಲ್ಲನ ಕರೆಸ್ಕೊಂಡ್ಬಿಟ್ಟು ಅಷ್ಟರೊಳಗಡೆ ಅದು ಕುಕ್ಕರಲ್ಲಿ ಏನು ಅನ್ನ ಬೇಯಿಸಿಕ್ಕಿದ್ದೆ ಅದನ್ನು ಆಗಿತ್ತು, ಹೆಸರುಬೇಳೆ ಮತ್ತು ಅಕ್ಕಿನ ಬೇಯಿಸಿದ್ನಲ್ಲ ಅದನ್ನು ಸಹ ಆಗಿತ್ತು. ಅದನ್ನೆರಡು ತೆಗೆದು ಈ ಥರ ಬೆಲ್ಲ ಕರಗಿದ್ಮೇಲೆ ಜಸ್ಟ್ ಕರಗಿದ್ರೆ ಸಾಕು, ಪಾಕ ಎಲ್ಲೇನು ಬರೋದು ಬೇಡ. ಸೊ ಅದನ್ನೆಲ್ಲ ಹಾಕಿ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೊಂಗಲ್ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಂಡು ಮತ್ತು ಡ್ರೈ ಫ್ರೂಟ್ಸ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು 1-2 ನಿಮಿಷ ಮುಚ್ಚಿಟ್ರೆ ಸೊ ಪೊಂಗಲ್ ರೆಡಿ ಆಗಿಬಿಡುತ್ತೆ. ಸೂಪರ್ ಟೇಸ್ಟಿ ಆಗಿರುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ನೀವು ಇನ್ನು ಯಾವ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ ನನಗೆ. ಸೊ ಇದು ವೆರಿ ಸಿಂಪಲ್ ಈಸಿ ಅಂತಲೇ ಅನ್ಬೋದು. ಇನ್ನು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಹ ಸುಗ್ಗಿ ಹುಕ್ಕಿದ ಹಾಗೆ ನಿಮ್ಮ ಜೀವನದಲ್ಲೂ ಸಹ ಸುಖ, ನೆಮ್ಮದಿ, ಶಾಂತಿ ಎಲ್ಲನೂ ಸಹ ಆ ಥರನೇ ಹುಕ್ಕಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನೇನಿವತ್ತು ಭೋಗಿ ಹಬ್ಬ ಎಲ್ಲ ಮುಗಿಸ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾಳೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ನಾನು ಸಹ ತುಂಬಾ ಸೆಲೆಬ್ರೇಟ್ ಮಾಡ್ತೀನಿ. ನಾನು ಶೇರ್ ಮಾಡ್ತೀನಿ ನನ್ನ